ಚಳವಳಿಗಾರರನ್ನ ಬಗ್ಬಡಿಯುವಂಥ ಕೆಲಸಗಳು ಪೊಲೀಸ್ ಇಲಾಖೆಯಿಂದ ಆಗ್ತಾ ಇದೆಯಾ? ಸಂವಿಧಾನದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಪ್ರಶ್ನೆ ಮಾಡೋ ಹಕ್ಕನ್ನು ಕೊಟ್ಟಿದೆ. ಆದರೆ ಅದನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಒಳಗಡೆ ಹಾಕ್ತಾರೆ. ಪ್ರಶ್ನೆ ಮಾಡಿ ಅಂತ ಸಂವಿಧಾನ ಹೇಳುತ್ತೆ, ಪ್ರಶ್ನೆ ಮಾಡಿದ್ರೆ ಪೊಲೀಸ್ ಇಲಾಖೆ ಒಳಗಡೆ ಹಾಕುತ್ತೆ. ಇದಕ್ಕೇನೆ ನೀವು ಸಂವಿಧಾನ ದಿನಾಚರಣೆ ಆಚರಣೆ ಮಾಡೋದು? ಕಾನೂನನ್ನ ಕಾಪಾಡಿ ಅಂತಂದ್ಬಿಟ್ಟು ಹೇಳುತ್ತೆ. ಕಾಪಾಡಕ್ಕೆ ಹೋಯ್ತಂಥ ಸಂದರ್ಭದಲ್ಲಿ ಅವ್ರನ್ನ ಹತ್ತಿಕ್ಕುವಂಥ ಕೆಲಸಗಳನ್ನ ಮಾಡ್ತೀರಾ. ಸಂವಿಧಾನದ ಹಕ್ಕನ್ನು ಮೊಟಕುಗೊಳಿಸ್ತೀರಾ. ಸಂವಿಧಾನ ದಿನಾಚರಣೆ ಏನಕ್ಕೆ ಮಾಡ್ತೀರಾ ನೀವು? ಮೈಸೂರಿನಲ್ಲಿ ಪೊಲೀಸ್ ಇಲಾಖೆ ಹಾಸ್ಯಾಸ್ಪದವಾದಂಥ ಪ್ರಕರಣವನ್ನು ದಾಖಲು ಮಾಡಿ ಹೈಕೋರ್ಟಿಂದ ಚೀಮಾರಿ ಹಾಕ್ಸ್ಕೊಳ್ಳೋವಂಥ ಕೆಲಸಗಳನ್ನ ಇವತ್ತು ಜನಗಳ ಮುಂದೆ ಬಂದಿದೆ. ಇವತ್ತು ಮೈಸೂರು ನಾಡು ಕಂಡಂತಹ ಡಿ ದೇವರಾಜ ಅರಸು ಇರ್ಬೋದು, ಪ್ರೊಫೆಸರ್ ನಂಜುಂಡಸ್ವಾಮಿ ಚಳವಳಿಗಾರ ಇರ್ಬೋದು, ಪಾಮಲ್ಲೇಶ್ವರ್ ಇರ್ಬೋದು, ಇತಿಹಾಸ ತಜ್ಞರಾದ ನಂಜರಾಜ ಅರಸು ಇರ್ಬೋದು, ಹಾಗೂ ಸಿದ್ದರಾಮಯ್ಯನವ್ರ ಹಾದಿಯಾಗಿ ಎಚ್ ಸಿ ಮಹದೇವ ಪ್ರಸಾದ್ ಅವರ ಹಾದಿಯಾಗಿ ಶ್ರೀನಿವಾಸ್ ಪ್ರಸಾದ್ ಅವರ ಹಾದಿಯಾಗಿ ಇವತ್ತು ರಾಜಕೀಯ ಧುರೀಣರು ಹಾಗೂ ಸಾಮಾಜಿಕ ಚಳವಳಿಗಾರರನ್ನು ಕಂಡಂತಹ ಅದಕ್ಕೆ ಸಾಕ್ಷೀಭೂತರಾದಂಥ ಮೈಸೂರು. ಇವತ್ತು ಮೈಸೂರಿನಲ್ಲಿ ಪೊಲೀಸ್ ಇಲಾಖೆ ಚಳವಳಿಗಾರರ ಸಾಂವಿಧಾನಿಕ ಹಕ್ಕನ್ನು ಮೊಟಕುಗೊಳಿಸುವಂಥ ಕೆಲಸಗಳನ್ನ ಮಾಡ್ತಾಯಿದೆ. ಇದಕ್ಕೆ ಇದೊಂದು ಪ್ರಕರಣ ಸಾಕ್ಷಿಯಾಗಿದೆ. ಏನು ಸ್ನೇಹಮಯಿ ಕೃಷ್ಣ ಅವರು ದೂರರ್ಜಿಯನ್ನು ದಾಖಲು ಮಾಡಿ ಕೋರ್ಟ್ಗೆ ಅಫಿಡೇವಿಟನ್ನು ಸಲ್ಲಿಸಿದ್ದಾರೆ ಒಬ್ಬರು ರಾಜಕೀಯ ನಾಯಕರ ವಿರುದ್ಧ. ಅದೇನು ನಡೀತಾ ಇದೆಯೋ ಅದು ಕಾನೂನುಬದ್ಧವಾಗಿ ನಡೀಲಿ. ಆದರೆ ಇವರು ಪೊಲೀಸ್ ಇಲಾಖೆ ಮೊನ್ನೆ ಚಾಮುಂಡಿ ಬೆಟ್ಟದ ಪ್ರಾಧಿಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ರೂಪಾ ಅವರ ಪ್ರಕರಣದಲ್ಲಿ, ಸೀರೆ ಕದ್ದಂಥ ಪ್ರಕರಣದಲ್ಲಿ ದೂರರ್ಜಿಯನ್ನು ಕೊಡ್ತಾರೆ. ಆ ದೂರರ್ಜಿಯನ್ನು ಕೊಟ್ಟಾದಮೇಲೆ ಅದನ್ನು FIR ಮಾಡೋಕ್ಕೂ ಮುಂಚೆ ಅದೇ KR ವಿಭಾಗದ ACP ಅವರು ತನಿಖೆ ಮಾಡೋದಕ್ಕೆ KR ಸ್ಟೇಷನ್ನ ಸಬ್ ಇನ್ಸ್ಪೆಕ್ಟ್ರನ್ನ ಕಳಿಸ್ಕೊಡ್ತಾರೆ. ಅವ್ರದ್ದೇ ಜೀಪಲ್ಲಿ ಕಳಿಸ್ಕೊಡ್ತಾರೆ ಇವರನ್ನು, ಚಳವಳಿಗಾರರನ್ನ. ಅಲ್ಲಿಗೆ ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತನಿಖೆ ಮಾಡಿ ಬಂದಂಥ ಸಂದರ್ಭದಲ್ಲಿ ಬಂದಾದಮೇಲೆ 14ನೇ ತಾರೀಕು ಇವ್ರ ವಿರುದ್ಧ ಕರ್ತವ್ಯಕ್ಕೆ ಅಡ್ಡಿ ಕೇಸನ್ನು ದಾಖಲು ಮಾಡ್ತಾರೆ. ಪೊಲೀಸ್ ಇಲಾಖೆಯವ್ರ ಜೊತೆಯಲ್ಲೇ ಹೋಗಿ ಮಾತಾಡಿದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರೇ ಹಾಸ್ಯಾಸ್ಪದವಾದಂಥ ಪ್ರಕರಣವನ್ನು ದಾಖಲು ಮಾಡಿ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡುವಂಥ ಕೆಲಸಗಳನ್ನ ಮಾಡ್ತಾಯಿದೆ. ಇದಕ್ಕೆ ಸಾಮಾಜಿಕ ವಲಯದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಇವತ್ತು ಚಳವಳಿಗಾರರಿಗೆ ಭದ್ರತೆ ಇಲ್ಲ. ಚಳವಳಿಗಾರರಿಗೆ ಮೈಸೂರಿನಲ್ಲಿ ಹಾಗೂ ರಾಜ್ಯದ ಎಲ್ಲ ಕಡೆಯೂ ಭದ್ರತೆ ಇಲ್ಲ. ಚಳವಳಿಗಾರರು ವಿರೋಧ ಪಕ್ಷದ ರೀತಿಯಲ್ಲಿ ಯಾವುದೇ ಸಂಬಳವನ್ನು, ಯಾವುದೇ ಸರ್ಕಾರಿ ಸವಲತ್ತುಗಳನ್ನು ತೆಗೆದುಕೊಳ್ಳದನ್ನೇ ಕೆಲಸ ಮಾಡ್ತಿದ್ದಾರೆ. ಜನಗಳನ್ನು ಜಾಗೃತಿ ಮಾಡುವಂಥ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಹಾಗೂ ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡ್ತಾಯಿರ್ತಕ್ಕಂಥ ಚಳವಳಿಗಾರರಿಗೆ ನೈತಿಕ ಸ್ಥೈರ್ಯವನ್ನು ಕುಗ್ಸುವಂಥ, ಆತ್ಮಸ್ಥೈರ್ಯವನ್ನು ಕುಗ್ಸುವಂಥ ಕೆಲಸಗಳನ್ನ ಇವತ್ತು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಹಲವಾರು ದುಷ್ಟಶಕ್ತಿಗಳು ಕೆಲಸ ಮಾಡ್ತಾಯಿದೆ. ಅದಕ್ಕೆ ಮೈಸೂರಿನ ಈ ಪ್ರಕರಣವೇ ಸಾಕ್ಷಿ. ಸ್ನೇಹಮಯಿ ಕೃಷ್ಣ ಅವರ ಪ್ರಕರಣದಲ್ಲಿ ಸುಳ್ಳು ಕೇಸ್ಗಳನ್ನ ದಾಖಲು ಮಾಡುವಂಥ ಕೆಲಸಗಳನ್ನ ಇವತ್ತು ಪೊಲೀಸ್ ಇಲಾಖೆ ಮಾಡಿದೆ. ಸುಳ್ಳು FIRಗಳನ್ನು ದಾಖಲು ಮಾಡುವಂಥ ಕೆಲಸಗಳನ್ನ ಪೊಲೀಸ್ ಇಲಾಖೆ ಮಾಡಿದೆ. ನಮ್ಮ ಸಾಂವಿಧಾನಿಕ ಹಕ್ಕನ್ನು ಮೊಟಕುಗೊಳಿಸುವಂಥ ಕೆಲಸಗಳನ್ನ ಮಾಡಿದೆ. ಇದು ಅಕ್ಷಮ್ಯ ಅಪರಾಧ. ಹೈಕೋರ್ಟ್ನಲ್ಲಿ ಕೂಡ ಈ ಪ್ರಕರಣದಲ್ಲಿ ವಿಷಾದ ವ್ಯಕ್ತಪಡಿಸುತ್ತೆ. ಇಂಥ ಸುಳ್ಳು ಪ್ರಕರಣಗಳನ್ನು ಹಾಕ್ಸಿರುವಂಥ ಪೊಲೀಸ್ ಇಲಾಖೆ ಮೇಲೆ ಹೈಕೋರ್ಟ್ ನ್ಯಾಯಮೂರ್ತಿಯ ಪೀಠ, ಏಕಸದಸ್ಯ ಪೀಠ ಕೂಡ ಇದಕ್ಕೆ ವಿಷಾದ ವ್ಯಕ್ತಪಡಿಸುತ್ತೆ. ಅಂತಂದರೆ ಇವತ್ತು ಸಮಾಜದಲ್ಲಿ ಪೊಲೀಸ್ ಇಲಾಖೆ ಯಾವ ರೀತಿ ಕೆಲಸ ಮಾಡ್ತಿದೆ ಅನ್ನೋದು ಇವತ್ತು ಚರ್ಚೆಗೆ ಗ್ರಾಸವಾಗಿದೆ. ಮೈಸೂರಿನಾದ್ಯಂತ, ರಾಜ್ಯದಾದ್ಯಂತ ಇಂಥ ಪ್ರಕರಣಗಳಲ್ಲಿ ಪೊಲೀಸ್ ಇಲಾಖೆ ತೊಡಗಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಕೂಡಲೇ ಪೊಲೀಸ್ ಇಲಾಖೆ ಎಚ್ಚೆತ್ತು ಮುಂದಿನ ದಿನಗಳಲ್ಲಿ ಸಾಮಾಜಿಕ ಚಳವಳಿಗಾರರ ಮೇಲೆ ಏನು ಕೇಸ್ಗಳನ್ನು ಹಾಕ್ತಾ ಇದ್ದಾರೋ ರಾಜ್ಯ ಸರ್ಕಾರ ಎಚ್ಚೆತ್ತು ಇದನ್ನು ತಡೆಯಾಜ್ಞೆ ತರುವಂಥ, ಇದನ್ನು ತಡೆ ಮಾಡುವಂಥ ಕೆಲಸಗಳನ್ನ ರಾಜ್ಯ ಸರ್ಕಾರ ಮಾಡಬೇಕು. ಹಾಗೂ ಪೊಲೀಸ್ ಇಲಾಖೆಯ ಇಂಥ ದುರ್ನಡೆ ಅಧಿಕಾರಿಗಳ ವಿರುದ್ಧ ಕೂಡಲೇ ಕ್ರಮ ತಗೋಬೇಕು ಅಂತಂದ್ಬಿಟ್ಟು ಸಾಮಾಜಿಕ ಚಳವಳಿಗಾರ ಅಂತ ಅರವಿಂದ್ ಶರ್ಮಾ ನಾನು ಕೂಡಲೇ ಆಗ್ರಹವನ್ನು ಮಾಡ್ತಾಯಿದ್ದೀನಿ. ಸಂವಿಧಾನದ ಹಕ್ಕನ್ನು ಮೊಟಕುಗೊಳಿಸ್ತೀರಾ? ಸಂವಿಧಾನ ದಿನಾಚರಣೆ ಏನಕ್ಕೆ ಮಾಡ್ತೀರಾ ನೀವು? ಇದು ರೈಟ್ ನ್ಯೂಸ್.